Hey guys, welcome back to my YouTube channel. First of all, ಎಲ್ಲರೂ ಶುಭೋದಯಗಳು. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಫಸ್ಟ್ T20 ಪ್ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಮ್ಮ ಇಂಡಿಯನ್ ಟೀಮ್ ಚಾರ್ಜಿಂಗ್ ಆನ್ ಬಾಂಗ್ಲಾದೇಶ್ ಮೊದಲ T20 ಮ್ಯಾಚ್ ಗ್ವಾಲಿಯರ್ ಸ್ಟೇಡಿಯಮಲ್ಲಿ ಆಗ್ತಾ ಇದೆ. 7 ಗಂಟೆಗೆ ಜಿಯೋ ಸಿನಿಮಾದಲ್ಲಿ ಲೈವ್ ಆಗಿ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಪ್ರಾಬಬಲ್ 15 ಮೆಂಬರ್ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಹೇಳಿದರೆ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು. ಮೊದಲಿಂದ ನಾನು ಹೇಳ್ತೇನೆ. ಅದೇ ರೀತಿ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರೋದ್ರಿಂದ ಸೂರ್ಯಕುಮಾರ್ ಯಾದವ್, ರಿಂಕು ಸಿಂಗ್, ನಿತೀಶ್ ಕುಮಾರ್ ರೆಡ್ಡಿ, ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ರಿಯಾನ್ ಪರಾಗ್, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ಜಿತೇಶ್ ಶರ್ಮಾ, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ಮಯಾಂಕ್ ಯಾದವ್, ರವಿ ಬಿಷ್ಣೋಯ್, ವರುಣ್ ಚಕ್ರವರ್ತಿ. ಇದು 15 ಮೆಂಬರ್ ಸ್ಕ್ವಾಡ್ ಆಗಿದ್ದು ನಮ್ಮ ಇಂಡಿಯನ್ ಟೀಮ್. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ನ ಸ್ಕ್ವಾಡ್ ಆಗಿರೋದ್ರಿಂದ ಅಲ್ಲಿ ಗ್ವಾಲಿಯರ್ ಅಂತ ಬಂದರೆ ಮೊದಲೇದಾಗಿ ನಮ್ಮ ಇಂಡಿಯಾಗಂತೂ ಅಡ್ವಾಂಟೇಜ್ ಹೆಚ್ಚಿರೋದು. ಯಾಕಂತ ಹೇಳಿದ್ರೆ ಅದು ಇಂಡಿಯಾದಲ್ಲೇ ಆಗ್ತಿರೋದ್ರಿಂದ ಇಂಡಿಯಾ ಕೂಡ ಪ್ರಾಕ್ಟೀಸ್ ಸೆಷನಲ್ಲಿ ಯಾವ ರೀತಿ ಇನ್ವಾಲ್ವ್ಡ್ ಆಗಿದೆ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರೋದ್ರಿಂದ ಗ್ವಾಲಿಯರ್ ಸ್ಟೇಡಿಯಮಲ್ಲಿ ಮೊದಲಿಗೆ 3-4 ದಿನದ ಮೊದಲಿಗೆ ಪ್ರಾಕ್ಟೀಸ್ ಸೆಷನಲ್ಲಿ ಆರಂಭ ಮಾಡಿದ್ದಾರೆ ನಮ್ಮ ಇಂಡಿಯನ್ ಟೀಮ್. ಯಾವ ರೀತಿ ಅಂತ ಹೇಳಿದರೆ ಅದು ಮೊನೆ ಮಾರ್ಕಲ್ ಅವರು ಕೂಡ ಬೌಲಿಂಗ್ ಕೋಚ್ ಆಗಿ ಆ್ಯಡ್ ಆಗಿರೋದ್ರಿಂದ T20ಲಿ ಯಾವ ರೀತಿ ಇವ್ರು ನಡೆಸ್ತಾರೆ ಅದೇ ರೀತಿಯಾಗಿ ಗೌತಮ್ ಗಂಭೀರ್ ಅವರು ಮೇನ್ ನಮ್ಮ ಇಂಡಿಯಾದ ಜೂನಿಯರ್ ಟೀಮ್ನ ಸೀನಿಯರ್ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು ಆಯ್ಕೆಯಾಗಿದ್ದರು. ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಅವರೇ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಜಿಯೋ ಸಿನಿಮಾದಲ್ಲಿ ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ, ಯಾವ ರೀತಿ ಸ್ಟ್ಯಾಟ್ಗಳಿವೆ ಆ ಗ್ರೌಂಡದ್ದು ಗ್ವಾಲಿಯರಲ್ಲಿ. ಇಲ್ಲಿ 5 ಮ್ಯಾಚ್ ಆಗಿದೆ. 5 ಮ್ಯಾಚ್ ನಮ್ಮ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ 5 ಮ್ಯಾಚನ್ನು ನಮ್ಮ ಇಂಡಿಯನ್ ಟೀಮ್ ವಿನ್ ಆಗಿದೆ. ಶೋರ್ಟಾಗಿ ನಮ್ಮ ಇಂಡಿಯಾ ಡಾಮಿನೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಎವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇಲ್ಲಿ 170 ಅಗೇನೆಸ್ಟ್ ಇದೆ 160 170. ನನ್ನ ಪ್ರಕಾರ ಚೇಸಿಂಗ್ ತಗೊಂಡ್ರೆ ನಮ್ಮ ಇಂಡಿಯನ್ ಟೀಮ್ ಒಳ್ಳೆದಾಗಿ ಆಟಾಡ್ಬೋದು ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ಇಂಡಿಯಾದಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ ಹಾಗೂ ಬೌಲಿಂಗು ಕೂಡ ಒಳ್ಳೆ ಇದೆ. ಅದೇ ರೀತಿ ಸ್ಕ್ವಾಡ್ ಕೂಡ ಒಳ್ಳೆಯದಾಗಿರೋದ್ರಿಂದ ಯಾವ ರೀತಿ ನಮ್ಮ ಇಂಡಿಯನ್ ಪ್ಲೇಯಿಂಗ್ 11 ಹಾಗೂ ಯಾವ್ಯಾವುದೆಲ್ಲ ಸ್ಟ್ಯಾಟ್ಗಳಿದೆ ಎಲ್ಲ ಬದಿಗಿಟ್ಟರು ಕೂಡ ಇದು ಮ್ಯಾಚ್ ಅಂತ ಬಂದರೆ ಬಾಂಗ್ಲಾದೇಶ್ ಸ್ವಲ್ಪನಾದರೂ ಟಕ್ಕರ್ ಕೊಡುತ್ತೆ. ಅದೇ ರೀತಿಯಾಗಿ ಹೋದ ಮೊದಲೇ ಈ ಸ್ವಲ್ಪ ಒಂದು 4-5 ಮಂತ್ಸ್ ಬ್ಯಾಕ್ ಕೂಡ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಸೀರೀಸ್ ಆಗಿತ್ತು. ಅದರಲ್ಲೂ ಕೂಡ ಇಂಡಿಯಾ ಡಾಮಿನೇಟ್ ಮಾಡಿ ವಿಕ್ಟ್ರಿ ಆಗಿತ್ತು ಅಂತಲೇ ಹೇಳ್ಬೋದಾಗಿದೆ. ನೋಡೋಣ ಯಾವ ರೀತಿ ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು ನಾಳೆ. ನನ್ನ ಪ್ರಕಾರ ಪ್ರಾಬಬಲ್ ಪ್ಲೇಯಿಂಗ್ 11 ಈ ರೀತಿ ಇರುತ್ತೆ ಅಂತ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಓಪನಿಂಗಲ್ಲಿ ಮೊದಲೇದಾಗಿ ಅಭಿಷೇಕ್ ಶರ್ಮಾ, ಯಾಕಂತ ಹೇಳಿದ್ರೆ ಮೊದಲು ಹೋದ ಸೀರೀಸಲ್ಲಂತೂ ಸೆಂಚುರಿ ಬಾರಿಸಿರೋದ್ರಿಂದ ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಮಾಡ್ತಾರೆ. ಸ್ಯಾಮ್ಸನ್ ಜೊತೆಗೆ ವಿಕೆಟ್ ಕೀಪರ್ ಆಗಿ ಸ್ಯಾಮ್ಸನ್ ಇರ್ತಾರೆ. ಅದೇ ರೀತಿ ಓಪನಿಂಗ್ ಸ್ಲಾಟಲ್ಲೂ ಆಡ್ತಾರೆ ಅಂತ ಅನಿಸ್ತದೆ. ಅದೇ ರೀತಿಯಾಗಿ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಮಾಡ್ತಾರೆ. ಅದೇ ರೀತಿ ನಂಬರ್ 3 ಕ್ಯಾಪ್ಟನ್ ಸ್ಕಿಪ್ಪರ್ ಆದಂಥ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಅದೇ ರೀತಿ ನಂಬರ್ 4 ನನ್ನ ಪ್ರಕಾರ ರಿಂಕು ಸಿಂಗ್ ಅವರು ಬರ್ತಾರೆ ಪ್ರಾಬಬ್ಲಿ. ಯಾಕಂತ ಮತ್ತೆ ಯಾರು ಬ್ಯಾಟ್ಸ್ಮನ್ ಇಲ್ಲ, ಅದೇ ರೀತಿಯಾಗಿ ರಿಂಕು ಸಿಂಗ್ ಅವರು ಬರಬೇಕಾಗುತ್ತೆ. ಅದೇ ರೀತಿಯಾಗಿ ನಂಬರ್ 5 ಬರ್ತಾರೆ ರಿಯಾನ್ ಪರಾಗ್ ಅವರು. ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ಇಂಡಿಯಾದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ನಂಬರ್ 5 ರಿಯಾನ್ ಪರಾಗ್ ಅವರು ಬರ್ತಾರೆ. ಅದೇ ರೀತಿ ನಂಬರ್ 6 ಹಾರ್ದಿಕ್ ಪಾಂಡ್ಯ, ಮೊದಲೇ ಕ್ಯಾಪ್ಟನ್ ಆಗಿದ್ದು ಇವಾಗ ಆ್ಯಸ್ ಎ ಪ್ಲೇಯರ್ ಆಗಿ ಆಟ ಆಡ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ ನಂಬರ್ 6. ಅದೇ ರೀತಿ ನಂಬರ್ 7 ಶಿವಮ್ ದುಬೆ ಅವರು ಬರ್ತಾರೆ ಆಲ್ರೌಂಡಿಂಗ್ ಆಗಿರೋದ್ರಿಂದ. ನಂಬರ್ 7th ಆಯಿತು. ಅದೇ ರೀತಿಯಾಗಿ 8th ವಾಷಿಂಗ್ಟನ್ ಸುಂದರ್ ಅವರು ಬರ್ತಾರೆ. ನನ್ನ ಪ್ರಕಾರ ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ವಾಷಿಂಗ್ಟನ್ ಸುಂದರ್ ಅವರು. ಅದೇ ರೀತಿಯಾಗಿ ನಂಬರ್ 9 ರವಿ ಬಿಷ್ಣೋಯ್ ಅವರು, ಮೇನ್ ಸ್ಪಿನ್ನರ್ ಆಗಿರೋದ್ರಿಂದ ರವಿ ಬಿಷ್ಣೋಯ್ ಅವರು. ಅದೇ ರೀತಿಯಾಗಿ ನಂಬರ್ 9 ಹರ್ಷದೀಪ್ ಸಿಂಗ್, ನಮ್ಮ ಇಂಡಿಯಾದ ಮೇನ್ ಬೌಲರ್ ಆದಂಥ ಹರ್ಷದೀಪ್ ಸಿಂಗ್. ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ರಾಬಬಲ್ ಏನಂದರೆ ಡೆಬ್ಯೂ ಆಗ್ಬೋದು ಮಯಾಂಕ್ ಯಾದವ್ ಅವ್ರದ್ದು 140+ ಹಾಕುವಂಥ ಲಕ್ನೋ ಸೂಪರ್ ಜೈನ್ಸ್ ಕೈವಶದಲ್ಲಿರುವಂಥ ಮಯಾಂಕ್ ಯಾದವ್ ಅವರು ಡೆಬ್ಯೂ ಆಗ್ಬೋದು. ನನ್ನ ಪ್ರಕಾರ ಇವರು ಡೆಬ್ಯೂ ಆಗಲೇಬೇಕು. ಯಾಕಂತ ಹೇಳಿದ್ರೆ ಒಂಥರ ಯಂಗ್ ಎನರ್ಜೆಟಿಕ್ ಬೌಲರ್ ಆಗಿರೋದ್ರಿಂದ ಮಯಾಂಕ್ ಯಾದವ್ ಅವರು ಶೋರ್ಟಾಗಿ ನನ್ನ ಪ್ರಕಾರ ಡೆಬ್ಯೂ ಆಗ್ತಾರೆ. ಇಲ್ಲಿ ನಮ್ಮ ಇಂಡಿಯನ್ ಟೀಮು ಮಯಾಂಕ್ ಯಾದವ್, ಹರ್ಷದೀಪ್ ಸಿಂಗ್, ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ 4 ಜನ ಪೇಸರ್ ಜೊತೆ ಹೋಗ್ತಾ ಇದೆ. ಅದೇ ರೀತಿಯಾಗಿ ರಿಯಾನ್ ಪರಾಗ್, ವಾಷಿಂಗ್ಟನ್ ಸುಂದರ್, ರವಿ ಬಿಷ್ಣೋಯ್. ಅದೇ ರೀತಿಯಾಗಿ ಇಲ್ಲಿ ಅಭಿಷೇಕ್ ಶರ್ಮಾ, ರಿಂಕು ಸಿಂಗ್ ಎಲ್ಲ ಆಲ್ರೌಂಡರೇ ಇರೋದ್ರಿಂದ ಸೂರ್ಯಕುಮಾರ್ ಯಾದವ್ ಕೂಡ ಹಾಕಿದ್ರು ಹೋದ ಸೀರೀಸಲ್ಲಿ, ಶ್ರೀಲಂಕಾ ಸೀರೀಸಲ್ಲಿ ಎಲ್ಲ. ಅಂದರೆ ಸಂಜು ಸ್ಯಾಮ್ಸನ್ ಒಬ್ರನ್ನ ಬಿಟ್ಟರೆ ಟೀಮ್ನಲ್ಲಿ ಇರುವಂಥ ಎಲ್ಲರೂ ಕೂಡ ಬೌಲಿಂಗ್ ಹಾಕ್ತಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ಟಾಪ್ 6 ಅಂತೂ ಟಾಪ್ 8 ತನಕವೂ ಕೂಡ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ. ನೋಡೋಣ ಯಾವ್ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ನಾಳೆ ಟಾಸ್ ವಿನ್ ಆದ್ರಂತೂ ಇಲ್ಲಿ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಳೋದೇ ಹೆಚ್ಚಿದೆ ಅಂತ ಪ್ರಾಬಬಲ್ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಸ್ಟೇಡಿಯಂ ಕೂಡ ಹಾಗೆ ಅನ್ನಿಸ್ತಾ ಇದೆ. ನೋಡೋಣ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ನಾಳೆ
ಮೊದಲ ಟೆಸ್ಟ್ ಆಟ ಆಡ್ತಾ ಇದೆ ಬಾಂಗ್ಲಾದೇಶ್ ಜೊತೆಗೆ 7 ಗಂಟೆಗೆ ಜಿಯೋ ಸಿನಿಮಾ ಹಾಗೂ ಸ್ಟಾರ್ಸ್ 18ನಲ್ಲಿ ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಇದಿಷ್ಟು ಇಂಡಿಯಾ ಹಾಗೂ ಬಾಂಗ್ಲಾದೇಶ್ನ ಮೊದಲ T20ಯ ಪ್ರಿವ್ಯೂ ಆಗಿತ್ತು. ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.